ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ದಿನಾಂಕ 17/11/2024 ಇದೆ. ಇವತ್ತು PDO ಎಕ್ಸಾಮ್ GK ಪೇಪರ್ ಆಗಿದೆ. ಇದು HK ರೀಸನದ್ದು. ಓಕೆ, ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಏನು ಹೇಳ್ತೇವೆ ನಾವು ಏನು ಹೇಳ್ತಾ ಇದ್ದೀವಿ ಆ ಭಾಗಕ್ಕೆ PDO ಎಕ್ಸಾಮದ ಇವತ್ತು GK ಪೇಪರ್ ಇರುವಂಥದ್ದು ಮುಗಿದಿದೆ. ಸೊ ಆ ಒಂದು GK ಪೇಪರ್ದಲ್ಲಿ ಬಂದಿರುವಂತಹ 100 ಕ್ವಶನ್ಸ್ಗಳು ಏನಿದಾವು ಅವುಗಳ ಒಂದು ಕೀ ಆನ್ಸರ್ಸ್ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. 99% ಕರೆಕ್ಟ್ ಆಗಿರುವಂತಹ ಕೀ ಆನ್ಸರ್ಗಳನ್ನ ನಿಮಗೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ಏನು ಅಂತಂದ್ರೆ ಈ ಒಂದು ಕೀ ಆನ್ಸರ್ ನೋಡಿದ ಮೇಲೆ ನಿಮ್ಮ ಸ್ಕೋರ್ ಎಷ್ಟು ಆಗ್ತಾ ಇದೆ, 100ಕ್ಕೆ ಎಷ್ಟು ನೀವು GKದಲ್ಲಿ ಮಾರ್ಕ್ಸ್ಗಳನ್ನ ತಗೋತಾ ಇದ್ದೀರಾ, ಬರ್ತಾ ಇವೆ, ಆ ಮಾರ್ಕ್ಸ್ಗಳನ್ನ ನನಗೆ ಕಮೆಂಟ್ ಮಾಡಬೇಕು. ಅದ್ರ ಜೊತೆಗೆ ಹೊಸದಾಗಿ ನೀವು ನಮ್ಮ ಚಾನೆಲ್ ಮೇಲೆ ವಿಸಿಟ್ ಮಾಡಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿರಿ, ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡ್ಕೊಳ್ಳಲಿಕ್ಕೆ. ಓಕೆ, ಸೊ ಬನ್ನಿ ಹಾಗಾದ್ರೆ ನೋಡೋಣ PDOದಲ್ಲಿ ಆಗಿರುವಂತಹ ಏನು GK ಪೇಪರ್ ಏನಿದೆ ಅದರ ಒಂದು ಕೀ ಆನ್ಸರ್ಸ್ಗಳನ್ನ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಸೊ ಸಿಂಧನೂರದಲ್ಲಿ, ರಾಯಚೂರದ ಸಿಂಧನೂರದಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಪ್ರೊಟೆಸ್ಟ್ ಇರ್ತಕ್ಕಂಥದ್ದು ನಡೀತಾ ಇದೆ. ಅಲ್ಲಿ ಏನು ಅಂತಂದ್ರೆ 24 ಒಂದು ಕ್ವಶನ್ ಪೇಪರ್ ಬರಬೇಕಾಗಿತ್ತು ಒಂದು ಹಾಲ್ಗೆ, ಒಂದು ರೂಮ್ಗೆ. ಬಟ್ ಅಲ್ಲಿ 12 ಕ್ವಶನ್ ಪೇಪರ್ಗಳು ಮಾತ್ರ ಬಂದಿವೆ. ಸೊ ಹಾಗಾಗಿ ಅಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಪ್ರೊಟೆಸ್ಟ್ ಇರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಸೊ ಇದು ಏನು ನಮ್ಗೆ ತಿಳಿಸ್ತಾ ಇದೆ ಅಂತಂದ್ರೆ KPSC ಇನ್ನೊಂದು ಸಲ ಏನು ಅಂತಂದ್ರೆ ಮೋಸ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದೆಯಾ ಅಂತ ನಮ್ಗೆ ಆಗ್ತಾ ಇದೆ. ಸೊ ಇಷ್ಟು ಒಂದು ಕಟ್ಟುನಿಟ್ಟಿನಲ್ಲಿ ಈ ಒಂದು ಎಕ್ಸಾಮ್ಸ್ ಪೇಪರ್ಗಳನ್ನ ಇಡ್ತಾರೆ, ಅವುಗಳನ್ನ ಪ್ಯಾಕ್ ಮಾಡ್ತಾರೆ. ಬಟ್ ಈ ರೀತಿ ಇರುವಂತಹ ಸಿಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡ್ತಾರಲ್ಲ, ಸೊ ಇದು ಖಂಡಿತ ಒಂದು ಏನು ಅಂತಂದ್ರೆ ವಿದ್ಯಾರ್ಥಿಗಳಿಗೇನೆ ಬಹಳಷ್ಟು ನೋವು ತರುವಂತಹ ಒಂದು ಸಂಗತಿಯಾಗಿದೆ ಇವತ್ತು. ಯಾಕಂತಂದ್ರೆ ವರ್ಷಾನುಗಟ್ಲೆ PDO ಎಕ್ಸಾಮ್ಗೆ ತಯಾರಿಯನ್ನ ನಡೆಸ್ತಿರುವಂತಹ ಅಭ್ಯರ್ಥಿಗಳಿಗೆ, ನಿಯತ್ತಾಗಿ ಬರೆಯುವಂತಹ ಅಭ್ಯರ್ಥಿಗಳಿಗೆ ಇದು ಒಂದು ಮಾರಕನೇ ಅಂತ ಹೇಳಬಹುದಾಗಿದೆ. ಸೊ ಈ ರೀತಿ KPSC ಮಾಡ್ತಾ ಇರುವಂತದ್ದು, ಇದಕ್ಕಿಂತ ಹಿಂದೆನೂ ಕೂಡ PSI ಎಕ್ಸಾಮ್ದಲ್ಲಿ ಕೂಡ ಬಹಳಷ್ಟು ಗದ್ದಲ ನಡೀತು. ಅದು ಕೂಡ ಈಗಾಗಲೇ ಮರ್ತಿದ್ವಿ ನಾವು. ಈಗ ಮತ್ತೆ PDO ಎಕ್ಸಾಮ್ಗೆ ಈ ರೀತಿ ಇರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಕರ್ನಾಟಕ ಸರ್ಕಾರದವರು ಯಾವುದೇ ರೀತಿ ಇರುವಂತಹ ಒಂದು ಆಕ್ಷನ್ ಇರ್ತಕ್ಕಂಥದ್ದು ತೆಗೆದುಕೊಳ್ತಾ ಇಲ್ಲ. ಇಷ್ಟು ಕಟ್ಟುನಿಟ್ಟಾಗಿ ನಡೆಸುವಂತಹ ಒಂದು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಈ ರೀತಿ ಸಿಲ್ಲಿ ಮಿಸ್ಟೇಕ್ಸ್ಗಳು ಆಗ್ತಾವಂತಂದ್ರೆ ಎಷ್ಟು ಬೇಜವಾಬ್ದಾರಿಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಕಾಣಬೇಕಾಗಿದೆ. ಓಕೆನಾ, ಅದೇನೇ ಇರಲಿ, ನೋಡೋಣ ಈಗ ಎಕ್ಸಾಮ್ ಆಗ್ತೈತೋ ಏನಾಗ್ತೈತಿ ಇದು. ಯಾಕಂತಂದ್ರೆ 1,000 ವಿದ್ಯಾರ್ಥಿಗಳು ಪೇಪರ್ ಇರ್ತಕ್ಕಂಥದ್ದು ಅಟೆಂಡ್ ಮಾಡಿಲ್ಲ, ಇದಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು. ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ಬೇಕು ಇದಕ್ಕೆ. ಯಾಕಂತಂದ್ರೆ ಇದರಲ್ಲಿ 12 ಕ್ವಶನ್ ಪೇಪರ್ಗಳು ಮಿಸ್ ಆಗಿವೆಯೋ ಅಥವಾ ಏನಾಗಿದೆ ಅನ್ನೋದನ್ನ ಅದ್ರ ಬಗ್ಗೆ ತನಿಖೆ ನಡೆಸಬೇಕು. ಯಾಕಂತಂದ್ರೆ 24 ಕ್ವಶನ್ ಪೇಪರ್ ಸೆಟ್ ಏನಿರ್ತೈತೆ ಅದರಲ್ಲಿ 12 ಕ್ವಶನ್ ಪೇಪರ್ಗಳು ಅದರಲ್ಲಿ ಇಲ್ಲ ಅಂತಂದ್ರೆ ಏನಾದ್ರೂ ಇಲ್ಲಿ ಗದ್ದಲ ಆಗಿದೆ ಅಂತ ಅರ್ಥ ಆಗುತ್ತೆ. ಒಂದ್ ವೇಳೆ ಸೀರಿಯಲ್ ನಂಬರ್ದೊಳಗೆ ಏನಾದ್ರೂ ಮಿಸ್ಟೇಕ್ ಮಾಡಿ, ಅಥವಾ ಈಗ ನೋಡ್ರಿ ಸೀರಿಯಲ್ ನಂಬರ್ ಅಲ್ಲಿ 1ರಿಂದ 24 ಕ್ವಶನ್ ಪೇಪರ್ಗಳು ಇದರಲ್ಲಿ ಇರಬೇಕಾಗಿತ್ತು. ಬಟ್ ಇದರಲ್ಲಿ 12 ಕ್ವಶನ್ ಪೇಪರ್ಗಳು ಇದಾವೆ. ಆಮೇಲೆ ಮುಂದಿನ ಒಂದು ರೂಮ್ಗೆ 13ರಿಂದನೇ ಕ್ವಶನ್ ಪೇಪರ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ದು ಅಂತಂದ್ರೆ ಯಾವುದೇ ರೀತಿ ಇರುವಂತಹ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ 1ರಿಂದ 24 ಕ್ವಶನ್ ಪೇಪರ್ಗಳು ಡಿಸ್ಟ್ರಿಬ್ಯೂಟ್ ಆಗಬೇಕಾಗಿತ್ತು. ಮುಂದಿನ ಒಂದು ಗುಂಪಿಗೆ 25ರಿಂದ 25 ಸೀರಿಯಲ್ ನಂಬರ್ದಿಂದ ಕ್ವಶನ್ ಪೇಪರ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ದು ಅಂತಂದ್ರೆ ನಡುವಿನ 12 ಪೇಪರ್ಗಳು ಎಲ್ಲಿ ಹೋದು ಅನ್ನೋದಕ್ಕೆ ಕಾರಣ ಕೊಡ್ಲೇಬೇಕು KPSC ದವರು. ಓಕೆನಾ, ರೈಟ್. ಅದೇನೇ ಇರಲಿ, ಈಗ ನಾವು ಈ ಒಂದು ಕ್ವಶನ್ ಪೇಪರ್ ಯಾವ ರೀತಿ ಇತ್ತು ಅನ್ನೋದನ್ನ ಹೇಳೋದಾದ್ರೆ, ಇದು ಒಂದು ಮಾಡರೇಟ್ ಲೆವೆಲ್ ಆಗಿರ್ತಕ್ಕಂತಹ ಕ್ವಶನ್ ಪೇಪರ್ ಆಗಿದೆ. ಇದರಲ್ಲಿ ಬಹಳಷ್ಟು ಹಿಸ್ಟ್ರಿದಲ್ಲಿ ಇರ್ತಕ್ಕಂಥದ್ದು ಕ್ವಶನ್ಸ್ಗಳು ಬಂದಿವೆ. ಆಮೇಲೆ ಮ್ಯಾಥ್ಸ್, ರೀಸನಿಂಗ್, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಕೂಡ ಬಹಳಷ್ಟು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಒಂದು ಮಾಡರೇಟ್ ಲೆವೆಲ್ ಇದೆ, ಬಹಳಷ್ಟು ಟಫ್ನು ಇಲ್ಲ, ಬಹಳಷ್ಟು ಈಸಿನೂ ಇಲ್ಲ. ಮಾಡರೇಟ್ ಲೆವೆಲ್ದಲ್ಲಿ ಕ್ವಶನ್ ಪೇಪರ್ಗಳನ್ನ ಸೆಟ್ ಮಾಡಿದ್ದಾರೆ. ಇದ್ರೊಳಗ ಭೂ ಸುಧಾರಣೆಗೆ ಆಗಿರಬಹುದು ಅಥವಾ ಸೋಸಿಯಾಲಜಿಗೆ ಸಂಬಂಧವಾಗಿ ಆಗಿರಬಹುದು, ಅವುಗಳ ಕ್ವಶನ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಒಂದು ಒಳ್ಳೆಯ ಕ್ವಶನ್ ಪೇಪರ್ ಕೂಡ ಇದು ನಾವು ಹೇಳಬಹುದು. ಇದರಲ್ಲಿ ನಾವು ನೋಡೋದಾದ್ರೆ ಒಂದು 100ಗೆ ನಿಮ್ಮ ಒಂದು ಟಾರ್ಗೆಟ್ ಇರುವಂತದ್ದು ಮಿನಿಮಮ್ ಇರ್ತಕ್ಕಂಥದ್ದು 75+ ಇರ್ತಕ್ಕಂಥದ್ದು. ಇದರಲ್ಲಿ ನೀವು ಮಾಡಿದ್ರೆ ಖಂಡಿತ ಈ ಸಲ PDO ಸೆಲೆಕ್ಷನ್ ನಿಮ್ದು ಆಗೇ ಆಗುತ್ತೆ. ಓಕೆ, ಟಾರ್ಗೆಟ್ ಮಾಡರೇಟ್ ಲೆವೆಲ್ ಇರೋದ್ರಿಂದ 75+ ಅಂತೂ ಆಗ್ಲೇಬೇಕು. ಇದಕ್ಕಿಂತ ಕಡಿಮೆ ಅಂತೂ ಕಟ್ ಆಫ್ ಇದ್ರದ್ದು ನಿಲ್ಲಂಗಿಲ್ಲ GKದ್ದು.
ಈಗ ನಾವು ನೋಡೋಣ ಯಾವ ರೀತಿ ಇರುವಂತದ್ದು ಕ್ವಶನ್ ಪೇಪರ್ ಇತ್ತು, ಆಮೇಲೆ ಅದಕ್ಕೆ ಕೀ ಆನ್ಸರ್ಸ್ಗಳು ಏನೇನಿದಾವ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಬಹುದು ನೀವು, ಇದು ಕ್ವಶನ್ ಪೇಪರ್ ಇದೆ 2024ರ PDO ಸಾಮಾನ್ಯ ಪತ್ರಿಕೆ 1 ಇದೆ. ಇದರ ಸಂಕೇತ 584 ಸಂಖ್ಯೆ ಇದೆ. ಗರಿಷ್ಠ ಅಂಕ 100. 1.5 ಗಂಟೆವರೆಗೆ ಈ ಎಕ್ಸಾಮ್ ನಡಿಬೇಕಾಗಿತ್ತು, ನಡೆದಿದೆ. ನಡೆಯುವಂತಹ ಎಕ್ಸಾಮ್ದಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಅದಕ್ಕೆ ಅಟೆಂಡ್ ಆಗಿಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಸಬಾಲ್ಟರ್ನ್ ಅನ್ನುವಂತಹ ದೃಷ್ಟಿಕೋನವು ಇದು ಸಾಮಾನ್ಯವಾಗಿ ಪ್ರತಿನಿಧಿಸದ ಜನಸಾಮಾನ್ಯರ ದೃಷ್ಟಿಕೋನದ ಮೂಲಕ ಸಮಾಜದ ಪರ್ಯಾಯ ಚಿತ್ರಣವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತದೆ ಅಂತ ಇದೆ. ಬಟ್ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ನಂಬರ್ 4 ಆಗುತ್ತೆ. ಎಲ್ಲವೂ ಕೂಡ ಇದಕ್ಕೆ ಸರಿಯಾಗಿರುವಂತದ್ದಿದೆ. ರಾಜಕೀಯ ಮತ್ತು ಸಾಮಾಜಿಕ ಚಳವಳಿಗಳ ಗಣ್ಯರ ವಿರುದ್ಧವಾಗಿ ಜನಸಾಮಾನ್ಯ ಪಾತ್ರವನ್ನು ಎತ್ತಿ ತೋರಿಸುವ ಮೂಲಕ ಸಮತೋಲನವನ್ನು ಪುನಃ ಸ್ಥಾಪಿಸಲು ಪ್ರಯತ್ನಿಸುತ್ತದೆ. ಇದು ರೈತರು, ಬುಡಕಟ್ಟು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳನ್ನು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳಂತೆ ಪರಿಗಣಿಸುತ್ತದೆ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಎಥ್ನೋಸೆಂಟ್ರಿಸಮ್ ಅನ್ನುವಂಥದ್ದು ಇದರ ಪರಿಕಲ್ಪನೆಯ ಬಗ್ಗೆ ಇಲ್ಲಿ ಕ್ವಶನ್ ಬಂದಿತ್ತು ಒಂದು. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 2 ಆಗುತ್ತೆ. ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು ಅಂತ ಹೇಳಿ ಆಗ್ತತಿ ಎಥ್ನೋಸೆಂಟ್ರಿಸಮ್ ಅಂತಂದ್ರೆ. ಇದಾದ್ಮೇಲೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ, 3ನೇದ್ದು. ಸ್ಟೀಫನ್ ಹಾಕಿಂಗ್ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಯಾವುದಕ್ಕೆ ಸುಪ್ರಸಿದ್ಧವಾಗಿದ್ದಾರೆ ಅಂತ ಕಪ್ಪು ರಂಧ್ರಗಳು ಅಂತ ಇದಕ್ಕೆ ಸರಿಯಾಗಿರುವಂತಹ ಪ್ರಶ್ನೆ ಆಗ್ತಾ ಇದೆ. 4ನೇ ಪ್ರಶ್ನೆ, ಓರಾನ್ ಮುಂಡಾ ಸಂತಾಲಿ ಬುಡಕಟ್ಟುಗಳು ಎಲ್ಲಿ ಕಂಡು ಬರ್ತಾ ಇದಾವೆ? ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಜಾರ್ಖಂಡ್ನಲ್ಲಿ ಇವು ಕಂಡು ಬರ್ತಾ ಇದಾವೆ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ಇಲ್ಲಿ 4ನೇದ್ದು, GS ಖುರ್ರೆ ಇವರ ಒಂದು ಪುಸ್ತಕಗಳನ್ನ ಮ್ಯಾಚಿಂಗ್ ಮಾಡ್ಬೇಕಾಗಿರುವಂತದ್ದಿದೆ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 3 ಆಗ್ತಾ ಇದೆ. 1ನೇದಕ್ಕೆ 3 ಸಾರಿ ರೈಟ್ 5ನೇ ಪ್ರಶ್ನೆಗೆ 1 ಆಗುತ್ತೆ. ಒಂದೇ ಆಪ್ಷನ್ ಇದಕ್ಕೆ ಸರಿ ಆನ್ಸರ್. ಆಪ್ಷನ್ ನಂಬರ್ 1ನೇದಕ್ಕೆ 4. ಯಾಕಂತಂದ್ರೆ ಇಲ್ಲಿ GS ಖುರ್ರೆ ಅನ್ನುವಂಥದ್ದು ಏನಿದಾರಲ್ಲ, ಇವರು ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಅನ್ನುವಂಥದ್ದು ಪುಸ್ತಕ ಬರೆದಿದ್ದಾರೆ. ಇದು ಒಂದು ಗೊತ್ತಿದ್ರೆ ಸಾಕು, ನಿಮ್ಗೆ ಎಲ್ಲಾ ಆಪ್ಷನ್ಸ್ಗಳು ಇಲ್ಲಿ ಸರಿ ಆಗ್ತವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಪಟ್ಟಿ ಎ ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಅಂತ ಇದೆ. ಇದು ಕೂಡ ಬಹಳಷ್ಟು ಈಸಿ ಇರುವಂತಹ ಪ್ರಶ್ನೆ ಇದೆ. ಇದಕ್ಕೆ ಇಲ್ಲಿ 1 ಗೊತ್ತಿದ್ರೆ ಸಾಕು. ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಬಾಲಕಿಯರ ಮೊದಲ ಶಾಲೆಯನ್ನ ಸ್ಥಾಪಿಸಿದರು. ಸಿ ಇದ್ದದ್ದು 1 ಅಂತಂದ್ರೆ ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗ್ತಾ ಇದೆ. 7ನೇ ಪ್ರಶ್ನೆ, ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯಪ್ರಭೆಗೆ ಪರ್ವತಗಳ ಮೇಲನ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗಹನವೂ, ಪರಿಶುದ್ಧವೂ ಮತ್ತು ಸತ್ಯವೂ ಆಗಿವೆ ಅಂತ ಹೇಳಿ ಯಾರ ಹೇಳಿಕೆ ಅಂತ ಹೇಳಿದೆ? ಆಪ್ಷನ್ ನಂಬರ್ 1 ಮ್ಯಾಕ್ಸ್ ಮುಲ್ಲರ್ ಅವರ ಇದು ಒಂದು ಹೇಳಿಕೆ. ನೆಕ್ಸ್ಟ್ ಪ್ರಶ್ನೆ, ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳು ಅಂತ ಹೇಳಿದೆ. ಇದು ಯಾರ ಹೇಳಿಕೆ ಅಂತ ಕೇಳಲಾಗಿದೆ? ಆಪ್ಷನ್ ನಂಬರ್ 2 ಡಾಕ್ಟರ್ ಐರಾವತಿ ಕರ್ವೇರ್ ಅವರ ಇದು. ನೆಕ್ಸ್ಟ್, ಪಟ್ಟಿ ಎ ಮತ್ತು ಪಟ್ಟಿ ಬಿ ರೊಂದಿಗೆ ಹೊಂದಿಸಿ ಬರೀರಿ ಅಂತ ಹೇಳಲಾಗಿದೆ. ಇದಕ್ಕೆ ಆಪ್ಷನ್ ನಂಬರ್ 3 ಆಗ್ತೈತಿ. 1ನೇದಕ್ಕೆ 3 ನಿಮ್ಗೆ ಗೊತ್ತಿದ್ರೆ ಇದು ಆಗುತ್ತೆ, ಪುರುಷಾರ್ಥಕಗಳು, ಬುದ್ಧಿವಂತಿಕೆ, ಜ್ಞಾನ. ನೆಕ್ಸ್ಟ್, ಅನುಶೀಲನ ಸಮಿತಿ ಮತ್ತು ಯುಗಾಂತರಗಳು ದೀರ್ಘಕಾಲದವರೆಗೆ ಆಗಿದ್ದವು ಅಂತ ಇದೆ. ಇದಕ್ಕೆ ಡ್ಯಾಶ್ ಆಗಿದ್ದವು ಅಂತ ಇದೆ. ಆಪ್ಷನ್ ನಂಬರ್ 2 ಕ್ರಾಂತಿಕಾರಕ ಸೊಸೈಟಿಗಳು ಆಗಿದ್ದವು. ನೆಕ್ಸ್ಟ್ 11ನೆಯ ಪ್ರಶ್ನೆ, ಕ್ರಾಂತಿಕಾರರಾದ ಅಶ್ಫಾಕ್ ಉಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಇವರನ್ನು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಿದರು ಅಂತ ಇದೆ? ಆಪ್ಷನ್ ನಂಬರ್ 3 1925 ಆಗಸ್ಟ್ 9ರಂದು ಕಾಕೋರಿ ರೈಲಿನಲ್ಲಿ ಹಣವನ್ನು ಲೂಟಿ ಮಾಡಿದ ಪ್ರಕರಣದಲ್ಲಿ ಮಾಡಲಾಗ್ತಾ ಇದೆ. 12ನೇ ಪ್ರಶ್ನೆ, ಖುದಾಯ್ ಖಿದ್ಮತ್ಗಾರ್ ಅನ್ನು ಯಾರು ಸ್ಥಾಪಿಸಿದರು ಅಂತ ಇದೆ? ಆಪ್ಷನ್ ನಂಬರ್ 1 ಖಾನ್ ಅಬ್ದುಲ್ ಗಫಾರ್ ಖಾನ್. ರಾಜಕೀಯವನ್ನು ಕುರಿತ ಪ್ರಾಚೀನ ಪುಸ್ತಕ ನೀತಿ ಸಾರ ಯಾರು ರಚಿಸಿದರು ಅಂತ ಇದೆ? ಇದಕ್ಕೆ ಆಪ್ಷನ್ ನಂಬರ್ 2 ಕಮಂಡಕ.
14ನೇ ಪ್ರಶ್ನೆ, ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ ವಾಕಾಟಕರ ಏಕೈಕ ರಾಜ ಯಾರು? ಪ್ರವರಸೇನ ಒಂದನೇ ಪ್ರವರಸೇನ. 15ನೇ ಪ್ರಶ್ನೆ, ಎರಡನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಕೆಳಗಿನ ಯಾವ ಶಿಲಾಶಾಸನದಲ್ಲಿ ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖಿಸಲಾಗಿದೆ ಅಂತ ಇದೆ? ಆಪ್ಷನ್ ನಂಬರ್ 2 ಸಾಂಚಿ ಶಾಸನ. 16ನೇ ಪ್ರಶ್ನೆ, ಈ ಕೆಳಕಂಡಗಳಲ್ಲಿ ಯಾವುದು ಭಾರತದಲ್ಲಿ ಮೊದಲ ಇಟ್ಟಿಗೆಯಿಂದ ಕಟ್ಟಿಸಿದ ದೇವಾಲಯವಾಗಿದೆ ಅಂತ ಇದೆ? ಭೀತರ್ಗಾಂವ್ ದೇವಾಲಯ. ನೆಕ್ಸ್ಟ್ ಪ್ರಶ್ನೆ 17ನೇದು, 1580ರಲ್ಲಿ ಅಕ್ಬರನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದನು? 15 ಪ್ರಾಂತ್ಯಗಳಲ್ಲಿ. ಭಾರತೀಯ ದಂಡ ಸಂಹಿತೆಯ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು ಅಂತ ಇದೆ? ಆಪ್ಷನ್ ನಂಬರ್ 3 ಲಾರ್ಡ್ ಮೆಕಾಲೆ. ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾರ ಆಳ್ವಿಕೆಯಲ್ಲಿನ ರಾಜ ಪರಂಪರೆಯ ಪ್ರಮುಖ ಲಕ್ಷಣವಾಗಿದೆ ಅಂತ ಇದೆ? ಆಪ್ಷನ್ ನಂಬರ್ 2 ಚೇರ. 20ನೇ ಪ್ರಶ್ನೆ, 1905ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬನಾರಸ್ ಅಧಿವೇಶನದ ಸ್ವದೇಶಿ ಕರೆಯನ್ನು ನಡೆಸಿದ್ದು ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಇದೆ? ಆಪ್ಷನ್ ನಂಬರ್ 1 ಜಿ.ಕೆ. ಗೋಖಲೆ. ಯುಎಸ್ಎಯ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಘದಾರ್ ಪಕ್ಷವನ್ನು ಯಾರು ಸ್ಥಾಪಿಸಿದರು ಅಂತ ಇದೆ? 21ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ನಂಬರ್ 2 ಲಾಲಾ ಹರ್ದಯಾಳ್. 22ನೇ ಪ್ರಶ್ನೆ, ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವ ದೇವಾಲಯದ ಹೊರ ನೆಲಹಾಸಿನಲ್ಲಿತ್ತು ಅಂತ ಇದೆ? ಆಪ್ಷನ್ ನಂಬರ್ 2 ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. 23ನೇ ಪ್ರಶ್ನೆ ನೋಡೋಣ, ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂತ ಇದೆ? 23ನೇ ಪ್ರಶ್ನೆ. ಸೊ ಇದರಲ್ಲಿ ಹೊಂದಿಕೆ ಆಗುವಂಥದ್ದು ಏನಿದೆ, ಇದು ಹೊಂದಿಕೆ ಆಗುತ್ತದೆ ಅಂತ, ಸರಿಯಾಗಿ ಹೊಂದಿಕೆಯಾಗುತ್ತದೆ. ಆಪ್ಷನ್ ನಂಬರ್ 4 ಜಾತ್ಯತೀತ ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ತಟಸ್ಥವಾಗಿರುತ್ತದೆ. 24ನೇ ಪ್ರಶ್ನೆ, ಮಂತ್ರಿಗಳನ್ನು ಈ ಕೆಳಕಂಡ ಯಾವುದರಿಂದ ಆಯ್ಕೆ ಮಾಡ್ತಾರೆ? ಲೋಕಸಭೆಯಿಂದ ಮಾಡ್ತಾರೆ, ರಾಜ್ಯಸಭೆಯಿಂದ, ಶಾಸಕಾಂಗದ ಹೊರಗಿನಿಂದನೂ ತಂದು ಅವರನ್ನ ಮಾಡಬಹುದು. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. ಭೂಮಿಯ ಆಯಸ್ಕಾಂತೀಯ ಕ್ಷೇತ್ರವು ಯಾವಾಗಲೂ ಕ್ಷಿತಿಜೀಯ ಘಟಕಾಂಶವನ್ನು ಹೊಂದಿರುತ್ತದೆ ಡ್ಯಾಶ್ ಹೊರತುಪಡಿಸಿ ಅಂತ ಹೇಳಿದೆ. ಇದು ಆಪ್ಷನ್ ನಂಬರ್ 2 ಆಯಸ್ಕಾಂತೀಯ ಧ್ರುವ ಹೊರತುಪಡಿಸಿ. ಈ ಕೆಳಗಿನ ಪ್ರತಿಪಾದನೆಗಳಲ್ಲಿ ಯಾವ ಒಂದು ಪ್ರತಿಪಾದನೆಯು ಸಂವಿಧಾನದ 356ನೇ ಅನುಚ್ಛೇದದ ಅಡಿಯಲ್ಲಿನ ಭಾರತದ ರಾಷ್ಟ್ರಪತಿಯ ಅಧಿಕಾರಗಳ ಸರಿಯಾದ ವಿವರಣೆ ಆಗಿದೆ ಅಂತ ಕೇಳಲಾಗಿದೆ? ಆಪ್ಷನ್ ನಂಬರ್ 2 ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟರೆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ನೆಕ್ಸ್ಟ್ ಪ್ರಶ್ನೆ 27ನೇ ಪ್ರಶ್ನೆ, ಪ್ರತಿಪಾದನೆ ಇದೆ, ವಿಧಾನ ಪರಿಷತ್ತಿನ ಸ್ಥಾನವು ವಿಧಾನಸಭೆಗಿಂತ ಕೆಳಗಿನದಾಗಿದೆ ಅಂತ ಒಂದು ಪ್ರತಿಪಾದನೆ. ಇದಕ್ಕೆ ಎಷ್ಟು 3 ಕಾರಣಗಳನ್ನ ಕೊಡಲಾಗಿದೆ. ಯಾಕಿದೆ ಇದು? ಒಂದನೇದ್ ನೋಡ್ರಿ, ಇದು ನೋಡ್ರಿ ಏನಿದೆ ಅಂತಂದ್ರೆ, ಒಂದನೇದು ಕಾರಣ ಪರಿಷತ್ತಿನ ಅಸ್ತಿತ್ವವೇ ವಿಧಾನಸಭೆಯ ಅಪೇಕ್ಷೆಯನ್ನು ಅವಲಂಬಿಸಿದೆ. ಸರಿ ಇದೆ. ಮೂಲತಃ ಪರಿಷತ್ತಿನಲ್ಲಿ ಮಂಡನೆಯಾಗಿರುವ ಒಂದು ವಿಧೇಯಕವನ್ನು ವಿಧಾನಸಭೆಯು ತಿರಸ್ಕರಿಸಿದ ಕೂಡಲೇ ಅದು ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಸರಿ. ರಾಜ್ಯಪಾಲರು ಪರಿಷತ್ತಿನ 6ನೇ ಒಂದಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ. ಇವು 3 ಸರಿ ಇದಾವೆ. ಬಟ್ 1, 2 ಒಂದನೇದ್ದು ಮತ್ತು 2ನೇ ಕಾರಣ ಪ್ರತಿಪಾದನೆಗೆ ಒಂದು ಹೋಲ್ತಾವೆ, ಅವುಗಳಿಗೆ ರಿಲೇಟೆಡ್ ಇದೆ. ಬಟ್ 3ನೇದ್ದು ರಿಲೇಟೆಡ್ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಏನಿದೆ 27ನೇ ಪ್ರಶ್ನೆಗೆ ಸರಿ ಆನ್ಸರ್ ಆಪ್ಷನ್ ನಂಬರ್ 3 ಇದು ಸರಿ ಆನ್ಸರ್ ಆಗ್ತಾ ಇದೆ.
28ನೇ ಪ್ರಶ್ನೆ, ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿಕೊಂಡು ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾದುದನ್ನ ಯಾವುದೆಂಬುದನ್ನು ಗುರುತಿಸಿ ಅಂತೇಳಿ ಇದಕ್ಕೆ ಇದು ಪ್ರಶ್ನೆ ಇದೆ. ಜವಾಹರ್ಲಾಲ್ ನೆಹರು ಪ್ರಸ್ತಾಪಿಸಿದ ನಿರ್ಣಯದ ಉದ್ದೇಶವು ಅಂತಿಮವಾಗಿ ಪ್ರಸ್ತಾವನೆ ಆಯಿತು. ಸರಿ ಇದೆ. ಇದು ಕಾನೂನಾತ್ಮಕ ಸ್ವರೂಪದ್ದಲ್ಲ. ಸರಿ ಇದೆ. ಇದನ್ನು ತಿದ್ದುಪಡಿ ಮಾಡಲಾಗುವುದು. ಇದು ತಪ್ಪಿದೆ. ಆಪ್ಷನ್ ನಂಬರ್ ಏನು ಬರುತ್ತೆ ಇದಕ್ಕೆ? 1 ಆಪ್ಷನ್ ನಂಬರ್ 1 ಎ ಮತ್ತು ಬಿ ಮಾತ್ರ ಸರಿ ಇದಾವೆ ಇದರಲ್ಲಿ. 29ನೇ ಪ್ರಶ್ನೆ, 1949 ನವೆಂಬರ್ 26ರಂದು ಅಳವಡಿಸಿಕೊಂಡ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಕಂಡ ಯಾವ ಪದಗಳನ್ನು ಒಳಗೊಂಡಿದೆ? 1ನೇದಿದೆ, 2ನೇದ್ದು ಕೂಡ ಇದೆ, 3ನೇದ್ದು ಕೂಡ ಇದೆ. ಆಪ್ಷನ್ 1 ಎ ಬಿ ಸಿ ಎಲ್ಲಿದೆ? ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ 30ನೇ ಪ್ರಶ್ನೆ, ನೋಡ್ರಿ. ಪ್ರತಿಪಾದನೆ: ಭಾರತದಲ್ಲಿ ನ್ಯಾಯಿಕ ಕ್ರಿಯಾವಾದವು ನ್ಯಾಯಾಲಯದ ತೀರ್ಪುಗಳು ಮತ್ತು ನಿರ್ಣಯಗಳ ಮುಖಾಂತರ ಸಂವಿಧಾನೇತರ ಬೆಳವಣಿಗೆಯಾಗಿ ಹೊರಹೊಮ್ಮಿದೆ. ಸರಿ ಇದೆ. ಇದಕ್ಕೆ ಕಾರಣ ನೋಡ್ರಿ, ಇಲ್ಲಿ ಅಸ್ತಿತ್ವದಲ್ಲಿರುವ ಕಾನೂನು ಸ್ಪಷ್ಟವಾಗಿಲ್ಲದಿರುವುದರಿಂದ ಅಥವಾ ವ್ಯಕ್ತವಾಗಿ ಹೇಳದಿರುವುದರಿಂದ ನ್ಯಾಯಿಕ ಕ್ರಿಯಾವಾದವು ಆ ಖಾಲಿ ಅಂತರವನ್ನು ಸೂಕ್ತವಾಗಿ ತುಂಬುತ್ತದೆ. ಸೊ ಇಲ್ಲಿ 2 ಸರಿ ಇದಾವೆ. ಬಟ್ ಏನು ಅಂತಂದ್ರೆ ಇದು ಆರ್ ಏನಿದೆ ಏನ ಸರಿಯಾಗಿರುವಂತಹ ವಿವರಣೆ ಇಲ್ಲ. ಹಾಗಾಗಿ ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗ್ತಾ ಇದೆ. 31ನೇ ಪ್ರಶ್ನೆ ನೋಡ್ರಿ. ಸಚಿವ ಸಂಪುಟದ ಸಾಮೂಹಿಕ ಹೊಣೆಗಾರಿಕೆಯು ಸಚಿವ ಸಂಪುಟ ಸದಸ್ಯರ ನಡುವಿನ ಒಗ್ಗಟ್ಟು ಮತ್ತು ಸಮನ್ವಯತೆಯನ್ನು ಸೂಚಿಸ್ತಾ ಇದೆ. ಇದಕ್ಕೆ ಕಾರಣ ಸಚಿವ ಸಂಪುಟದ ಸದಸ್ಯರನ್ನು ಆಯ್ಕೆ ಮಾಡುವುದು ಅಥವಾ ಅವರನ್ನು ತೆಗೆದುಹಾಕುವುದು ಪ್ರಧಾನಮಂತ್ರಿದ ಆಗಿರಂಗಿಲ್ಲ. ಇದು ತಪ್ಪಿದೆ. ಪ್ರತಿಪಾದನೆ ಎ ಸರಿ ಇದೆ ಅಂತಂದ್ರೆ ಸರಿಯಾಗಿದೆ. ಆಪ್ಷನ್ ನಂಬರ್ 3 ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. 32ನೇ ಪ್ರಶ್ನೆ, 32ನೇ ಪ್ರಶ್ನೆ ನೋಡ್ರಿ. 368ನೇ ಅನುಚ್ಛೇದಕ್ಕೆ ಸಂಬಂಧಿಸಿದ ಈ ಕೆಳಗಿನವುಗಳನ್ನು ಪರಿಶೀಲಿಸಲಿ. ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾದ ಸಂದರ್ಭದಲ್ಲಿ ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನು ಸಂಸತ್ತಿನ ಜಂಟಿ ಅಧಿವೇಶನ ಕರೆಯಂಗಿಲ್ಲ. ಇದು ತಪ್ಪಿದೆ. ಸಂವಿಧಾನದ ತಿದ್ದುಪಡಿ ಪ್ರಸ್ತಾವನೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಾಡಂಗಿಲ್ಲ, 2ರಲ್ಲಿಯೂ ಕೂಡ ಮಾಡ್ತಾರೆ. ಹಾಗಾಗಿ 2 ಕೂಡ ತಪ್ಪಿದಾವ, ಮೇಲಿನ ಯಾವುದೂ ಇಲ್ಲ. 33ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಈ ಕೆಳಕಂಡ ಯಾವ ವಿಷಯಗಳಿಗೆ ಲೋಕಸಭೆಯ ಸರಳ ಬಹುಮತ ಮಾತ್ರ ಅಗತ್ಯವಿದೆ ಅಂತ ಹೇಳಿದೆ. 33ನೇ ಪ್ರಶ್ನೆಗೆ ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರನ್ನು ಬದಲಾಯಿಸೋದು ಕರೆಕ್ಟ್ ಇದೆ. ಅಸ್ತಿತ್ವದಲ್ಲಿರುವ ರಾಜ್ಯದ ಗಡಿ ಬದಲಾವಣೆ ಸರಿ ಇದೆ. ಹೊಸ ರಾಜ್ಯದ ಸೃಜನೆ ತಪ್ಪಿದೆ. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗ್ತಾ ಇದೆ. 34ನೇ ಪ್ರಶ್ನೆ ನೋಡ್ರಿ. ಓಕೆ, ಹೊಂದಿಸಿ ಬರೆಯಿರಿ ಇದೆ. ಅನುಚ್ಛೇದ 360 ಇದು ಹಣಕಾಸು ತುರ್ತು ಪರಿಸ್ಥಿತಿ. ಅನುಚ್ಛೇದ 368 ಸಂವಿಧಾನ ತಿದ್ದುಪಡಿ. ಅನುಚ್ಛೇದ 323 ಆಡಳಿತ ನ್ಯಾಯಾಧಿಕರಣ ಸರಿ ಇದೆ. ಆಮೇಲೆ ಇದು 4ನೇದ್ದು ತಪ್ಪು ಇದೆ. ಅನುಚ್ಛೇದ 280 ಹಣಕಾಸು ವಿಧೇಯಕ ಅಲ್ಲ ಅದು. ನೆಕ್ಸ್ಟ್ 35ನೇ ಪ್ರಶ್ನೆ ನೋಡ್ರಿ. ಒತ್ತಡ ತಂಡ ಅಂತಂದ್ರೆ ಪ್ರೆಷರ್ ಗ್ರೂಪ್ ಎಂದರೆ ತಮ್ಮ ಸಮಾನ ಹಿತಾಸಕ್ತಿಯ ಏಳಿಗೆಗಾಗಿ ಮತ್ತು ಅದರ ಸಮರ್ಥನೆಗಾಗಿ ಸಕ್ರಿಯವಾಗಿ ಸಂಘಟಿತಗೊಂಡ ಜನರ ಒಂದು ಗುಂಪು. ಸರಿ ಇದೆ. ಅದು ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ಸಾರ್ವಜನಿಕ ನೀತಿಯಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುವುದರಿಂದ ಅದನ್ನು ಹಾಗೆ ಕರೀತಾರೆ. ಸರಿ ಇದಾವು, 2 ಕೂಡ ಸರಿ ಇದೆ, 1ನೇದ್ದು ಮತ್ತು 2ನೇದ್ದು.
ನೆಕ್ಸ್ಟ್ ಪ್ರಶ್ನೆ 36. ಭಾರತದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ. ಇದರಲ್ಲಿ ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯ ಉಲ್ಲೇಖವಿಲ್ಲ ಇದೆ. ಅವಿಶ್ವಾಸ ನಿರ್ಣಯ ಪ್ರಸ್ತಾಪವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ತಾರೆ. ಹೌದು, ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಭಾರತ ಸಂವಿಧಾನದಲ್ಲಿ ನಿರೂಪಿಸಲಾದ ರಾಜ್ಯ ನೀತಿಯ ನಿರ್ದೇಶಕದ ಮೂಲ ತತ್ವಗಳ ಅಡಿಯಲ್ಲಿ ಕೆಳಕಂಡ ಉಪಬಂಧಗಳನ್ನು ಪರಿಶೀಲಿಸಿ ಅಂತ ಹೇಳಿದೆ. ಇದಕ್ಕೆ ಸರಿ ಆನ್ಸರ್ ಏನಾಗುತ್ತೆ ನೋಡೋಣ. ಭಾರತದ ನಾಗರಿಕರಿಗೆ ಏಕರೂಪ ನಾಗರಿಕತೆ ಸಂಹಿತೆ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ಸುವ್ಯವಸ್ಥೆ ಇದೆ. ನೆಕ್ಸ್ಟ್ ಗ್ರಾಮೀಣ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆ ಇದೆ. ಎಲ್ಲ ಕೆಲಸಗಾರರಿಗೆ ಯುಕ್ತ ಬಿಡುವಿನ ವೇಳೆ ಹಾಗೂ ಸಾಂಸ್ಕೃತಿಕ ಅವಕಾಶಗಳನ್ನು ಖಾತ್ರಿಪಡಿಸೋದು. 4 ಇದಾವ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 38ನೇದ್ದು. 38ನೇ ಪ್ರಶ್ನೆಗೆ ಸರಿ ಆನ್ಸರ್ ಯಾವ್ದಾಗುತ್ತೆ ನೋಡೋಣ. ಪಾರಿತೋಷಕ ಏನಿದೆ ಇದು ನ್ಯಾಯ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ. ಪಾರಿತೋಷಕಗಳು ಮತ್ತು ದಂಡನೆಗಳ ನೀಡಿಕೆ ಸರಿ ಇದೆ. ವಿವರಣಾತ್ಮಕ ಪರಿಕಲ್ಪನೆ ಇದೆ. ನೈತಿಕ ಅಥವಾ ಪ್ರಾಮಾಣಿಕ ಪರಿಕಲ್ಪನೆ ಕರೆಕ್ಟು. ಅಗತ್ಯ ಸ್ಪರ್ಧಾತ್ಮಕ ಪರಿಕಲ್ಪನೆ ಸರಿ ಇದೆ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. 39ನೇ ಪ್ರಶ್ನೆ. ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣೆ ಮಾಡಿತು? ಕುಮಾರಪ್ಪರವರ, ಜೆ.ಸಿ. ಕುಮಾರಪ್ಪ. ಕೆಳಕಂಡ ಜೋಡಿಗಳನ್ನು ಪರಿಗಣಿಸಿ ಅಂತ ಇದೆ. ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1949 ತಪ್ಪಿದೆ. ಆಮೇಲೆ ಇದು ಕೂಡ ತಪ್ಪಿದೆ. ಮೈಸೂರು ಗೇಣಿದಾರರ ಅಧಿವೇಶನ ಇದು ತಪ್ಪಿದೆ. ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961 ಒಂದು ಜೋಡಿ ಮಾತ್ರ ಇದರಲ್ಲಿ ಸರಿ ಇದೆ. 41ನೇ ಪ್ರಶ್ನೆ. ಸರ್ವೋದಯ ಚಳುವಳಿ 41ನೇ ಪ್ರಶ್ನೆಯನ್ನು ನೋಡೋಣ. 41ನೇ ಪ್ರಶ್ನೆಗೆ ಸರ್ವೋದಯ ಚಳುವಳಿ ಇದನ್ನ ಮಾಡಿರುವಂತದ್ದು ವಿನೋಬಾ ಭಾವೆ. ಓಕೆನಾ. ನೆಕ್ಸ್ಟ್ ಭೂದಾನ ಚಳುವಳಿ ಸರ್ವೋದಯ ಚಳುವಳಿ ಮಾಡಿರುವಂತದ್ದು ಮಹಾತ್ಮ ಗಾಂಧಿ. ಓಕೆ. ಸರ್ವೋದಯ ಚಳುವಳಿ ಮಹಾತ್ಮ ಗಾಂಧೀಜಿಯವರು ಮಾಡಿರುವಂತದ್ದು. ಭೂದಾನ ಚಳುವಳಿ ಮಾಡಿರುವಂತದ್ದು ವಿನೋಬಾ ಭಾವೆ. ಹಸಿರು ಕ್ರಾಂತಿ ಮಾಡಿರುವಂತದ್ದು ಎಂ.ಎಸ್. ಸ್ವಾಮಿನಾಥನ್. ಆಮೇಲೆ ಶ್ವೇತ ಕ್ರಾಂತಿ ವರ್ಗೀಸ್. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ನೀರಾವರಿ ಸೌಲಭ್ಯಗಳ ಕೊರತೆಯಿಂದ ಕೃಷಿ ಕಡಿಮೆ ಉತ್ಪಾದನೆ ಆಗ್ತತಿ. ಸರಿ ಇದೆ. ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳವಣಿಗೆಗೆ ಅಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗ್ತಾ ಇದೆ. ಅದು ನೇರವಾಗಿ ಕೃಷಿ ಉತ್ಪನ್ನ ಕಡಿಮೆ ಆಗ್ತಾ ಇದೆ. ಸರಿ ಇದಾವೆ ಎರಡು. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ಭೂ ಹಿಡುವಳಿಗೆ ಹಿಡುವಳಿಗೆ ಇರುವಂತದ್ದು ಒಂದು ಪ್ರಶ್ನೆ ಇದೆ ನೋಡ್ರಿ ಇಲ್ಲಿ. ಏನಿದೆ ಇದು ಪ್ರಶ್ನೆ ಅಂತಂದ್ರೆ, ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಹೇರಿಕೆಯ ಮುಖ್ಯ ಉದ್ದೇಶಗಳಿಗೆ ಸಂಬಂಧಿಸಿದ ಈ ಕೆಳಗಿನ ನೋಡ್ರಿ ಯಾವ್ದಾವು. ಭೂ ಮಾಲೀಕತ್ವದಲ್ಲಿ ಅಸಮಾನತೆ ಕಡಿಮೆ ಮಾಡುವುದು ಸರಿ ಇದೆ. ಜನರ ಕೃಷಿ ಆದಾಯದಲ್ಲಿ ಎದ್ದು ಕಾಣುತ್ತಿರುವ ಅಸಮಾನತೆ ಕಡಿಮೆ ಮಾಡುವುದು. ಆಮೇಲೆ ನೆಕ್ಸ್ಟ್ ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿಗೆ ಎಲ್ಲಕ್ಕೆಲ್ಲ ಸರಿ ಇದಾವ. ಆಪ್ಷನ್ ನಂಬರ್ 4. 44ನೇ ಪ್ರಶ್ನೆ ನೋಡ್ರಿ. 44ನೇ ಪ್ರಶ್ನೆಗೆ ಧಾರವಾಡ ಜಿಲ್ಲೆಯಲ್ಲಿ ಮಾಗಡಿ ರೈತರ ದಂಗೆ 1972 ಇದೆ. ಆಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ವರುಣ ನಾಲೆ ರೈತರ ದಂಗೆ 1978. ನರಗುಂದ ಮತ್ತು ನವಲಗುಂದ ರೈತರ ದಂಗೆ 80 ಇದೆ. ಸಿಂಧನೂರು ರೈತರ ದಂಗೆ 86 ಇದೆ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್.
ಕೆಳಗಿನ ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿ ಅಂತ ಹೇಳಿದೆ. 45ನೆಯ ಪ್ರಶ್ನೆ ನೋಡ್ರಿ. 45ನೆಯ ಪ್ರಶ್ನೆ. ಮಧ್ಯವರ್ತಿಗಳ ನಿರ್ಮೂಲನೆ ಸರಿ, ಗೇಣಿ ಪದ್ಧತಿಯಲ್ಲಿ ಸುಧಾರಣೆ ಸರಿ ಇದೆ, ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿ ಹೇರಿಕೆ, ಭೂ ಹಿಡುವಳಿಗಳ ಕ್ರೋಢೀಕರಣ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. 46ನೇ ಪ್ರಶ್ನೆ. ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ರಾಜೀವ್ ಗಾಂಧಿ ಉದ್ಯಮಶೀಲನಾ ಕಾರ್ಯಕ್ರಮ ವೈಶಿಷ್ಟ್ಯಗಳು ಬಗ್ಗೆ ಇದೆ. ನಾವೀನ್ಯತಾ ಉದ್ಯಮ, ನವೋದ್ಯಮಗಳ ಉತ್ತೇಜಿಸುವುದು ಸರಿ ಇದೆ. ಕರ್ನಾಟಕವನ್ನು ನವೋದ್ಯಮ ಸ್ಮಾರ್ಟ್ ಪರಿಸ್ಥಿತಿಯಲ್ಲಿ ಉತ್ತಮ ಸ್ಥಾನವನ್ನು ಕಾಯ್ದುಕೊಳ್ಳುವುದು ಇದು ಕೂಡ ಸರಿ ಇದೆ. ಕರ್ನಾಟಕದಲ್ಲಿ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು, ಕೃಷಿ ಬಗ್ಗೆ ಉಲ್ಲೇಖ ಇಲ್ಲ, ಇದು ಕೂಡ ಇಲ್ಲ. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್. 41ನೇ ಪ್ರಶ್ನೆ. ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಇದನ್ನ ಯಾವ ವರ್ಷದಲ್ಲಿ ಪರಿಚಯ ಮಾಡಲಾಯಿತು? 2021ರಲ್ಲಿ. 73ನೇ ತಿದ್ದುಪಡಿ ಕಾಯ್ದೆಗೆ ಸಂಬಂಧ ಇರುವಂತದ್ದು 3 ಸ್ಟೇಟ್ಮೆಂಟ್ಸ್ಗಳಿದಾವೆ. ಇದಕ್ಕೆ ನೋಡ್ರಿ ಯಾವ್ಯಾವ್ದಾವ. 3 ಶ್ರೇಣಿಗಳ ಪಂಚಾಯತ್ ರಾಜ್ ವ್ಯವಸ್ಥೆ ಸರಿ ಇದೆ. ಪ್ರತಿ 5 ವರ್ಷಗಳಿಗೂ ಪಂಚಾಯತ್ ಚುನಾವಣೆ ಕರೆಕ್ಟ್ ಇದೆ. SC ST ಗಳಿಗೆ ಮೀಸಲು ಕ್ಷೇತ್ರ ಸರಿ ಇದಾವ. ಆಪ್ಷನ್ ನಂಬರ್ 3 ಇದಕ್ಕೆ ಸರಿ ಆನ್ಸರ್. ಈ ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶಕ ತತ್ವಗಳಲ್ಲ ಅಂತ ಹೇಳಿ ಕೇಳಿದಾರೆ. ಯಾವ್ದಿಲ್ಲ ಅಂತಂದ್ರೆ ಕೃಷಿ ಕೈಗಾರಿಕೆ ಆಗ್ಬೇಕದು. ಕೃಷಿಯೇತರ ಕೈಗಾರಿಕೆಗಳ ಅಭಿವೃದ್ಧಿಗೆ ವೈಯಕ್ತಿಕ ಹಣಕಾಸು ಸೌಲಭ್ಯ ನೀಡುವುದು ಇದು ತಪ್ಪಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿರುವಂತಹ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನಾವಿಲ್ಲಿ ನೋಡೋಣ. ಪ್ರಶ್ನೆ ನಂಬರ್ 50ಗೆ ಸಂಬಂಧಿಸಿದಾಗೆ 1ನೇದ್ ನೋಡ್ರಿ. 73ನೇ ಸಂವಿಧಾನ ತಿದ್ದುಪಡಿಯ ಅನುಸಾರ ಹೊಸ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಸರಿ ಇದೆ. ಪಂಚಾಯತ್ ರಾಜ್ ಅಧಿನಿಯಮ 1993 ವ್ಯಾಪಕವಾಗಿ ತಿದ್ದುಪಡಿ ಮಾಡಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಎಂದು ಮರುನಾಮಕರಣ ಆಯಿತು ಸರಿ ಇದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 16 ಜಾರಿಗೆ ಬಂದಿತ್ತು ಸರಿ ಇದೆ. 74ನೇ ಸಂವಿಧಾನ ತಿದ್ದುಪಡಿಗನುಗುಣವಾಗಿ ಕರ್ನಾಟಕ ಪೌರಸಭಾ ಅಧಿನಿಯಮ 1964 ಮತ್ತು ಕರ್ನಾಟಕ ನಗರ ಪಾಲಿಕೆಗಳ ಅಧಿನಿಯಮ 1976 ಸರಿದಾವ್. ಮೇಲಿನ ಎಲ್ಲವೂ ಕೂಡ ಏನಿದಾವು ಸರಿದಾವ್. ನೆಕ್ಸ್ಟ್ ಪ್ರಶ್ನೆ 52ನೇ ಪ್ರಶ್ನೆ ಮೆಂಟಲ್ ಎಬಿಲಿಟಿಗೆ ಸಂಬಂಧ ಇರುವಂತದ್ದಿದೆ. ಇವುಗಳನ್ನ ಕೇನ ಎಡಭಾಗಕ್ಕೆ 2ನೇಯವರಾಗಿ ಯಾರಿದ್ದಾರೆ ಅಂತ ಹೇಳಿದೆ. ಇದು 51ನೇ ಪ್ರಶ್ನೆಗೆ ಸರಿ ಆನ್ಸರ್ ಆಪ್ಷನ್ ನಂಬರ್ 3 ಆಗುತ್ತೆ ಆರ್. 52ನೇ ಪ್ರಶ್ನೆಗೆ ಸರಿ ಆನ್ಸರ್ ಆಪ್ಷನ್ ನಂಬರ್ 1 ಡಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ. ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನು ನಿಗದಿಪಡಿಸಲಾಗಿದೆ? ಆಪ್ಷನ್ ನಂಬರ್ 2 ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯ. 54ನೇ ಪ್ರಶ್ನೆ ನೋಡ್ರಿ. ತಾಲೂಕು ಪಂಚಾಯತ್ನ ಸಮಿತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಇದಕ್ಕೆ ಸರಿ ಆನ್ಸರ್ 54ನೇ ಪ್ರಶ್ನೆಗೆ ಸರಿ ಆನ್ಸರ್ ಇರುವಂತದ್ದು ಸಾಮಾನ್ಯ ಸ್ಥಾಯಿ ಸಮಿತಿ ಇದೆ. ಹಣಕಾಸು ಲೆಕ್ಕ ಪರಿಶೋಧನೆ, ಸಾಮಾಜಿಕ ನ್ಯಾಯ ಇದನ್ನು ಹೊರಗೆ ತೆಗಿಬೇಕು. ಸಾಮಾನ್ಯ ಯೋಜನಾ ಸಮಿತಿ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗ್ತಾ ಇದೆ. ಒಂದು ಗುಪ್ತ ಭಾಷೆಯಲ್ಲಿ ಇದು ಈಸಿ ಇರುವಂತದ್ದು ಕ್ವಶನ್, ಬಹಳ ಈಸಿ ಕೇಳಿದ್ದಾರೆ. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್ ಆಗ್ತಾ ಇದೆ. 56ನೇಯ ಪ್ರಶ್ನೆಯನ್ನ ನೋಡೋಣ. ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ವಹಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಮಾಡ್ಬೇಕಂತ ಕೇಳಿದ್ದಾರೆ. ಸಭೆ 2 ತಿಂಗಳಿಗೊಮ್ಮೆ 2ನೇ ಆಪ್ಷನ್. ಗ್ರಾಮ ಪಂಚಾಯತ್ ಕೇಳಿದ್ರೆ 1 ತಿಂಗಳಿಗೆ ಅಂತ ಹೇಳಿ ಹೇಳ್ಬೇಕಿಲ್ಲಿ. 57ನೇ ಪ್ರಶ್ನೆ ನೋಡ್ರಿ. ಪಂಚಾಯತ್ ರಾಜ್ನ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಯನ್ನು ಸಂವಿಧಾನದ ಯಾವ ಭಾಗ ಮತ್ತು ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಆಪ್ಷನ್ ನಂಬರ್ 4 ಭಾಗ 9, 9A ಮತ್ತು 11ನೇ ಅನುಸೂಚಿ. 58ನೇ ಪ್ರಶ್ನೆ ನೋಡೋಣ. ಕರ್ನಾಟಕ 1 ಪ್ರಾಜೆಕ್ಟ್ ಬಗ್ಗೆ ಹೇಳಲಾಗಿದೆ. ಇಲ್ಲಿ
ನಾಗರಿಕ ಸ್ನೇಹಿಯ ಮಾದರಿಯಲ್ಲಿ ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಸೂರಿನಡಿ ಪೂರೈಸುವುದಕ್ಕಾಗಿ ಕರ್ನಾಟಕದ ಇತರೆ ನಗರಗಳಿಗೆ ಬೆಂಗಳೂರು ಇದೆ, ಸರಿ ಇದೆ ಇದು. ಆಮೇಲೆ ಪ್ರಸ್ತುತ ಕರ್ನಾಟಕವನ್ನು 24 ನಗರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಇದೆ. ಇದು ತಪ್ಪಾಗಿ ಇರುವಂತದ್ದು. 24 ರೈಟ್, ಕರೆಕ್ಟ್, ಇದು ತಪ್ಪಿದೆ. ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್. ಸೇವಾ ಸಿಂಧು ಎಂದರೇನು ಅಂತ ಹೇಳಿ ಕೇಳಲಾಗಿದೆ. 59ನೇ ಪ್ರಶ್ನೆ. ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕ ಮನೆ ಬಾಗಿಲಿಗೆ ಒದಗಿಸುವಂತ ಕರ್ನಾಟಕ ಸರ್ಕಾರದ ಉಪಕ್ರಮವಾಗಿದೆ. ಆಮೇಲೆ ಗ್ರಾಮ್ 1 ಬಗ್ಗೆ ಇಲ್ಲಿ ಕೇಳಲಾಗಿದೆ. ಇದಕ್ಕೆ ಸರಿಯಾಗಿರುವಂತಹ ಆನ್ಸರು ಇದು ನಗರದೊಳಗ ಆಗಂಗಿಲ್ಲ, ಇದು ತಪ್ಪಿದೆ. ಮನೆ ಬಾಗಿಲಿಗೆ ಓಕೆ, ಇದು ನಗರಕ್ಕೆ ಆಗಂಗಿಲ್ಲ, ತಪ್ಪಿದೆ. ಗ್ರಾಮ್ 1 ಕೇಂದ್ರಗಳು ಭಾನುವಾರದಂದು ಕಾರ್ಯನಿರ್ವಹಿಸುವುದಿಲ್ಲ, ಇದು ಕೂಡ ತಪ್ಪಿದೆ. ಆಪ್ಷನ್ ನಂಬರ್ ಮೇಲಿನ ಯಾವುದು ಅಲ್ಲ. ಆಪ್ಷನ್ ನಂಬರ್ 4. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 61ನೇ ಪ್ರಶ್ನೆ. 61ನೇ ಪ್ರಶ್ನೆ ಮೆಂಟಲ್ ಎಬಿಲಿಟಿಗೆ ಸಂಬಂಧ ಇರುವಂತದ್ದಿದೆ. ಇದು ಗಡಿಯಾರ 1ರಲ್ಲಿ 10:30 ಗಂಟೆ ಆದಾಗ ನಿಮಿಷದ ಮುಳು ವಾಯುವ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆಯ ಮುಳು ಯಾವ ದಿಕ್ಕಿಗೆ ಆಗ್ತೈತೆ ಅಂತ ಹೇಳಿ ಕೇಳ್ಯಾರ. ಪೂರ್ವ ದಿಕ್ಕಿಗೆ ಆಗ್ತೈತೆ ಇದು. ಎ ಮತ್ತು ಬಿ ಸಹೋದರರು, ಸಿ ಮತ್ತು ಡಿ ಸಹೋದರರು. ಎ ಅವರ ಮಗ ಡಿ ಯ ಸಹೋದರ ಬಿ ಸಿಗೆ ಹೇಗೆ ಸಂಬಂಧ ಅಂತ ಹೇಳಿದ್ರೆ ಚಿಕ್ಕಪ್ಪ ಆಗುತ್ತಿದ್ದು. ಆಪ್ಷನ್ ನಂಬರ್ 1. 63ನೇ ಪ್ರಶ್ನೆ. ಕೆಳಗಿನ ಯಾವ ಜೋಡಿ ತಪ್ಪಾಗಿ ಹೊಂದಿಕೆಯಾಗಿದೆ ಅಂತ ಹೇಳಿದೆ. 63ನೇ ಪ್ರಶ್ನೆ. ಒಂದನೇದು ಪ್ರೈರಿ ಎಪಿಪೈಟ್ಸ್ ಅನ್ನುವಂಥದ್ದು. ಸಿಪಿಸಿಬಿ ಪ್ರಕಾರ ವಾಸ ಪ್ರದೇಶಗಳಲ್ಲಿನ ಕೆಳಕಂಡ ವಾಯು ಮಾಲಿನ್ಯ ಕಾರಕಗಳ ನಿಗದಿತ ಮಿತಿಯು ಸರಿಯಾದ ಕ್ರಮ ಅಂತ ಹೇಳಲಾಗಿದೆ. ಇದು ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್. ಗ್ರಾಮ ದಾನ ಚಳುವಳಿಯು ಈ ಕೆಳಗಿನವರಲ್ಲಿ ಯಾರಿಗೆ ಸಂಬಂಧಿಸಿರುತ್ತದೆ ಅಂತ ಇದೆ. ಆಪ್ಷನ್ ನಂಬರ್ 1 ವಿನೋಬಾ ಭಾವೆ. 65ನೇ ಪ್ರಶ್ನೆ. 66ನೇ ಪ್ರಶ್ನೆ. 66ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇದೆ. 66ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಒಂದನೇದು ಜಮೀನ್ದಾರಿ ನಿರ್ಮೂಲನೆ ಅಧಿನಿಯಮ. ಇದು ಗೇಣಿದಾರರಿಗೆ ನೇರವಾಗಿ ಭೂಮಿಯನ್ನು ವಿತರಿಸಲು ಮಧ್ಯವರ್ತಿ ಭೂ ಹಿಡುವಳಿದಾರರ ನಿರ್ಮೂಲನೆ ಅಂತ ಹೇಳಿದೆ. ಒಂದನೇದಕ್ಕೆ 4 ಬರಬೇಕು. ಆಪ್ಷನ್ ನಂಬರ್ 1. ಈ ಕೆಳಗಿನ ಯಾವ ಈ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ G2B ಬಳಸಲಾಗುತ್ತದೆ. ಇದು GST. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. 68ನೇ ಪ್ರಶ್ನೆ. ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ತನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಅಂತ ಕೇಳಲಾಗಿದೆ. ಕರ್ನಾಟಕ ಇದು. 69ನೇದು ಡ್ಯಾಶ್ ಸಮರ್ಥ ಸಂವಹನ ಮತ್ತು ಮಾಹಿತಿ ಹಂಚಿಕೆಗಾಗಿ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸುವ ನೆಟ್ವರ್ಕ್ ಆಗಿದೆ. ಯಾವುದದು? ಕರ್ನಾಟಕ ರಾಜ್ಯ ಲೋಕಲ್ ಏರಿಯಾ ನೆಟ್ವರ್ಕ್. 70ನೇ ಪ್ರಶ್ನೆ ನೋಡ್ರಿ. ಆನ್ಲೈನ್ ನಲ್ಲಿ ಸಮೀಕ್ಷೆ ಮಾಡ್ಲಿಕ್ಕೆ ನಮಗೆ ಏನ್ ಬೇಕು ಅಂತ ಕೇಳ ಗೂಗಲ್ ಫಾರ್ಮ್ಸ್ ಬೇಕಾಗ್ತಾ ಇದೆ. 71ನೇ ಪ್ರಶ್ನೆ. ಮೆಲ್ವಿನ್ ಮತ್ತು ಲೂಯಿಸ್ ರವರ ವಯಸ್ಸು 7:10 ಇದೆ. ಆಮೇಲೆ 6 ವರ್ಷಗಳ ತರುವಾಯ ಅವರ ವಯಸ್ಸು 17:23 ಆಗ್ತಾ ಇದೆ. ಅವರ ವಯಸ್ಸಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ಆಪ್ಷನ್ ನಂಬರ್ 3 12 ಆಗುತ್ತೆ. ಜಾನ್ ಒಂದು ಕೆಲಸವನ್ನು 6 ಗಂಟೆಯಲ್ಲಿ ಮತ್ತು ಸಾರಾ ಅದೇ ಕೆಲಸವನ್ನು 12 ಗಂಟೆಯಲ್ಲಿ ಮಾಡ್ತಾ ಇದ್ದಾರೆ. ಆ ಕೆಲಸವನ್ನು ಒಟ್ಟಿಗೆ ಸೇರಿ ಪೂರ್ಣಗೊಳಿಸಲು ಅವರು ಎಷ್ಟು ಸಮಯವನ್ನ ತೆಗೆದುಕೊಳ್ತಾರೆ ಅಂತ ಕೇಳ್ಯಾರ. 4 ಗಂಟೆ. ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಎ, ಬಿ ಮತ್ತು ಸಿ ಎಂದು ಹೇಳಲಾಗುವ ಪ್ರತಿಯೊಂದರ ಬೆಲೆ ಅನುಕ್ರಮವಾಗಿ 1500, 200ಗಳನ್ನು ಹೊಂದಿರುವ 3 ರೀತಿಯ ಟಿಕೆಟ್ಗಳಿದಾವೆ. ಎ, ಬಿ ಮತ್ತು ಸಿ ವರ್ಗದ ಮಾರಾಟವಾದ ಟಿಕೆಟ್ನ ಅನುಪಾತ 3:2:5 ಇದಾವೆ. ಟಿಕೆಟ್ನ ಮಾರಾಟದಿಂದ ಬಂದ ಒಟ್ಟು ಮೊತ್ತ 2.5 ಕೋಟಿ. ಆದರೆ
ಟಿಕೆಟ್ಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಎಷ್ಟು ಟಿಕೆಟ್ಗಳು ಇಲ್ಲಿ ಮಾರುವಾದವು 50,000 ಆಗ್ತದೆ. 74 ಒಬ್ಬ ಮನುಷ್ಯ ಪಿ ಸ್ಥಳದಿಂದ ಆರಂಭಿಸಿ 7 ಗಂಟೆಯಲ್ಲಿ ಕ್ಯೂ ಸ್ಥಳವನ್ನು ತಲುಪುತ್ತಾನೆ. ಅವನು ಗಂಟೆಗೆ 10 ಕಿಲೋಮೀಟರ್ನಂತೆ 1/4 ದೂರವನ್ನು ಮತ್ತು ಗಂಟೆಗೆ 12 ಕಿಲೋಮೀಟರ್ನಂತೆ ಉಳಿದ ದೂರವನ್ನು ಪ್ರಯಾಣಿಸಿದರೆ ಪಿ ಮತ್ತು ಕ್ಯೂ ನಡುವಿನ ದೂರ ಅಂತ ಕೇಳ್ಯಾರ ಇಲ್ಲಿ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 3 80 ಕಿಲೋಮೀಟರ್. ಒಂದು ಅಂಶದಿಂದ ಒಂದನ್ನು ಕಳೆದಾಗ ಭಿನ್ನರಾಶಿ 1 ಮೂರಾಂಶ ಆಗ್ತೈತಂತ. ಅದರ ಛೇದಕ್ಕೆ 8 ಸೇರಿಸಿದಾಗ ಅದು 1/4 ಆಗ್ತಾ ಇದೆ ಅಂತೆ. ಹಾಗಾದರೆ ಪಡೆಯದ ಭಿನ್ನರಾಶಿ 5/12 ಆಗುತ್ತೆ. ಇದು 76ನೇದು ಎ ಮತ್ತು ಬಿ 2 ಪೈಪುಗಳು ಅನುಕ್ರಮವಾಗಿ 15 ನಿಮಿಷಗಳು ಮತ್ತು 20 ನಿಮಿಷಗಳಲ್ಲಿ ಒಂದು ಟ್ಯಾಂಕ್ ಅನ್ನು ಭರ್ತಿ ಮಾಡ್ತಾ ಇದ್ದಾವೆ. 2 ಪೈಪುಗಳನ್ನು ಒಟ್ಟಿಗೆ ತೆರೆಯಲಾಗಿದೆ. ಆದರೆ 4 ನಿಮಿಷಗಳ ನಂತರ ಎ ಪೈಪ್ ಸ್ಥಗಿತಗೊಂಡರೆ ಹಾಗಾದರೆ ಟ್ಯಾಂಕ್ ಅನ್ನು ಭರ್ತಿ ಮಾಡಲು ಒಟ್ಟು ಎಷ್ಟು ಸಮಯಗಳು ಬೇಕಾಗ್ತೈತಿ ಅಂತ ಕೇಳ್ಯಾರೆ. 14 ನಿಮಿಷ 40 ಸೆಕೆಂಡ್. ಇದು ರಿಪೀಟೆಡ್ ಆಗಿರುವಂತದ್ದು ಕ್ವಶನ್ಸ್ಗಳು ಬಹಳಷ್ಟು ಅದಾವೆ ಇದರಲ್ಲಿ. ಬಹುಶಃ ಆ ಪ್ರಶ್ನೆ BA ಎಕ್ಸಾಮ್ದಲ್ಲಿ ಬಂದಿತ್ತು ಅನ್ಸುತ್ತೆ. 77ನೇ ಪ್ರಶ್ನೆ ನೋಡ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ GSAT-20 ಉಪಗ್ರಹದ ಪ್ರಾಥಮಿಕ ಉದ್ದೇಶ, ಇದರ ಉದ್ದೇಶ ಸಂವಹನ ಇದೆ. ಆಪ್ಷನ್ ನಂಬರ್ 2. ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವ ಇಲ್ಲ ಅಂತ ಕೇಳ್ಯಾರೆ. ಚೀನಾ ಇದೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಟಾರ್ಚ್ ಹಿಡ್ಕೊಂಡಿರ್ತಕ್ಕಂಥವ್ರು ಟಾರ್ಚ್ ಬೇರ್ ಹಿಡ್ಕೊಂಡಿರ್ತಕ್ಕಂಥವ್ರು ಅಭಿನವ್ ಬಿಂದ್ರಾ. ಆಪ್ಷನ್ ನಂಬರ್ 3. 80ನೇ ಪ್ರಶ್ನೆ. ಮಹಿಳಾ FGM 2024ರ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನದ ಥೀಮ್ ಏನಾಗಿತ್ತು? ಅವಳ ಧ್ವನಿ ಅವಳ ಭವಿಷ್ಯ ಆಗಿತ್ತು. ಆಮೇಲೆ ತಪ್ಪು ಗುಂಪಿನ ರಕ್ತ ಶರೀರದೊಳಗೆ ಹಾಕಿರಿ ಅಂತಂದ್ರೆ ಏನ್ ಪರಿಣಾಮ ಬೀರ್ತೈತಿ? ಕೆಂಪು ರಕ್ತಗಳು ಒಟ್ಟುಗೂಡ್ತವೆ. ರೇಪೋ ದರದ ಬಗ್ಗೆ ಕೇಳ್ಯಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ದರ ಇದೆ. ಆಪ್ಷನ್ ನಂಬರ್ 1 ಇದಕ್ಕೆ ಈಗ ಇರುವಂತದ್ದು 6.50 ಇದರ ಒಂದು ರೇಪೋ ದರ ಇದೆ. 83ನೇ ಪ್ರಶ್ನೆ ನೋಡ್ರಿ. ಈಗ ಯಾವ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇಲ್ಲಿ ಹೇಳಲಾಗಿದೆ. ಇದರಲ್ಲಿ ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ 25 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕೆಗಳು ಅತಿ ಚಿಕ್ಕ ಅಂತಾರೆ. ಕರೆಕ್ಟ್ ಇದೆ. ಬಟ್ ಎರಡನೇದ್ದು ಇಲ್ಲಿ ತಪ್ಪಿದೆ. 1 ಕೋಟಿ ಇದು ಸಣ್ಣ ಅಂತ ಹೇಳ್ಕೊಡಲಾಗಿದೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 85ನೇದ್ದು ಹೊಂದಿಸಿ ಬರೆಯರಿ ಇದಾವು. 85ನೇದ್ದು 1ನೇದಕ್ಕೆ ಭದ್ರಾ ವನ್ಯಧಾಮ 3 ಆಗ್ತಾ ಇದೆ. 3 ಐತೆ ನೋಡ್ರಿ ಎಲ್ಲಿ. ಓಕೆ, ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್. ಬೆಡ್ತಿ ನದಿಯ ಇನ್ನೊಂದು ಹೆಸರು ಗಂಗಾವಳಿ ಇದೆ. ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 87ನೇ ಪ್ರಶ್ನೆ ನೋಡ್ರಿ. 87ನೇ ಪ್ರಶ್ನೆ. 87ನೇ ಪ್ರಶ್ನೆ ಸಮರ್ಥನೆ. ಸಂಭಾಜಕ ವೃತ್ತದ 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಒಳಭಾಗದಲ್ಲಿ ಕಂಡುಬರುವ ಪ್ರದೇಶಗಳ ವರ್ಷವಿಡೀ ಮಳೆ ಇರ್ತೈತಿ. ಸರಿ ಇದೆ. ಈ ಪ್ರದೇಶದಲ್ಲಿ ಹೆಚ್ಚಿನ ಉಷ್ಣಾಂಶ ಮತ್ತು ಕಡಿಮೆ ತೇವಾಂಶ ಇರಂಗಿಲ್ಲ. ಇಲ್ಲಿ ಹೆಚ್ಚಿನ ತೇವಾಂಶನೇ ಇರಬೇಕು. ಇದು ತಪ್ಪಿದೆ. ಹಾಗಾಗಿ ಇದಕ್ಕೆ ಸರಿ ಆನ್ಸರ್ ಸಮರ್ಥನೆ ಎ ಸರಿಯಾಗಿದೆ. ಆದರೆ ಕಾರಣ ಆರ್ ತಪ್ಪಾಗಿದೆ. ಆಪ್ಷನ್ ನಂಬರ್ 3. 88ನೇದು ಟೆಕ್ಟೋನಿಕ್ ಭೂಕಂಪಗಳು ಸ್ತರಭಂಗದಿಂದ ಆಗ್ತಾ ಇದೆ. ಆಪ್ಷನ್ ನಂಬರ್ 1. ಕೆಳಗೆ ನೀಡಿರುವ ಹೇಳಿಕೆ ಇದಾವು, ಕಾರಣಗಳು ಇದಾವು. 89ನೇ ಪ್ರಶ್ನೆಗೆ ಸರಿ ಆನ್ಸರ್ ಏನಾಗ್ತಾ ಇದೆ ನೋಡೋಣ. ಉತ್ತರ ಧ್ರುವ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ. ಉತ್ತರ ಧ್ರುವದಲ್ಲಿ ಅಲ್ಲ, ಇದು ದಕ್ಷಿಣ ಧ್ರುವ ಆಗ್ಬೇಕಾಗಿತ್ತು. ಇದು ತಪ್ಪಾಗಿದೆ. ಉತ್ತರ ಧ್ರುವ ಪ್ರದೇಶವು ಆರ್ಕ್ಟಿಕ್ ಮಹಾಸಾಗರದಿಂದ ವೃತ್ತವಾಗಿದೆ. ಸರಿ ಇದೆ. ಅಂದ್ರೆ ಸಮರ್ಥನೆ ಎ ತಪ್ಪಿದೆ. ಆಮೇಲೆ ಕಾರಣ ಸರಿ ಇದೆ. ಆಪ್ಷನ್ ನಂಬರ್ 4. 90ನೇ ಪ್ರಶ್ನೆ ನೋಡ್ರಿ. ವಿಟಮಿನ್ ಎ ಕೊರತೆಯ ಲಕ್ಷಣಗಳು ಕೇಳಲಾಗಿದೆ. ಇದು ಕೆರಟೋಮಲೇಸಿಯಾ ಇದು ಲಕ್ಷಣ. ಆಮೇಲೆ ಫಾಲಿಕ್ಯುಲರ್ ಹೈಪರ್ ಕೆರೋಟಿಸಿಸ್ ಇದು ಕೂಡ ಇದೆ. ಆಮೇಲೆ ಬಂಜೆತನ ಬರಲ್ಲ.
ಅಸ್ಟಿಯೋ ಮಲೇಸಿಯಾ ಇದು ಕೂಡ ಕರೆಕ್ಟ್ ಇದೆ. ಆಪ್ಷನ್ ಎ ಬಿ ಡಿ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ 4. ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸಿರುವಂತಹ ಸಾಗರ ಪ್ರವಾಹ ಪಾಕ್ ಲ್ಯಾಂಡ್ ಇದು ಇದೆ. 92ನೇದು ಜನಸಂಖ್ಯಾ ಆವರ್ತನ ಎಂದರೆ ಅಂತ ಹೇಳಿ ಕೇಳಲಾಗಿದೆ. ಆಪ್ಷನ್ ನಂಬರ್ 2 ನಿರ್ದಿಷ್ಟ ಸಮಾಜದಲ್ಲಿ ಜನಸಂಖ್ಯೆಯ ಬದಲಾವಣೆಯ ಪ್ರಕ್ರಿಯೆ ಆಗಿದೆ. 93ನೇ ಪ್ರಶ್ನೆ ಮಾನವನ ಅಗತ್ಯತೆ ಮತ್ತು ಅವಶ್ಯಕತೆ ಪ್ರಬಲವಾಗಿದ್ದರೆ ಪರಿಸರದಿಂದ ಯಾವುದೇ ಅಡೆತಡೆ ಉಂಟಾದರೂ ಅವರ ಆರ್ಥಿಕ ಚಟುವಟಿಕೆಗಳು ನಿಲ್ಲುವುದಿಲ್ಲ ಎಂಬುದಕ್ಕೆ ಈ ಕೆಳಗಿನ ಯಾವುದು ಉತ್ತಮ ಉದಾಹರಣೆಯಾಗಿದೆ. ಸೊ ಇದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಮುಖಜ ಭೂಮಿ ಪ್ರದೇಶಗಳಲ್ಲಿ ಸೆಣಬಿನ ಕೃಷಿ ಅಂತ ಇದೆ. ರೈಟ್ ಉತ್ತಮ ಉದಾಹರಣೆ. ನಿಲ್ಲುವುದಿಲ್ಲ ಅಂತ ಹೇಳಿ ಕೇಳಲಾಗಿದೆ. ಸೊ ಇದು ಆಮೇಲೆ ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಮೆಕ್ಕೆಜೋಳ. ಓಕೆ, ಇದು ಇದಕ್ಕೆ ಸರಿ ಆನ್ಸರ್ ಆಗ್ತದೆ. ಆಸ್ಟ್ರೇಲಿಯಾದಲ್ಲಿ ಚಿನ್ನದ ಗಣಿಗಾರಿಕೆ. ಇದು ನಮ್ಮ ಮಾನವನ ಅವಶ್ಯಕತೆ ಅಷ್ಟೇನು ಇಲ್ಲ. ಇದು ಭಾರತದ ಬಂದರುಗಳನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಕೇಳಲಾಗಿದೆ. ಆಪ್ಷನ್ ನಂಬರ್ 1 ಕಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರು ಸರಿ ಇದೆ. ಇದು ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿಯಾಗಿದೆ ಅಂತ ಹೇಳಿ ಕೇಳಲಾಗಿದೆ. ಇದು ಹೂಗ್ಲಿ. ಉಪನದಿ ಆಗಿದೆ ಅಂತ ಹೇಳಿ ಕೇಳಲಾಗಿದೆ. ಉಪನದಿಗಳು ಇವು 3 ಇದಾವು. ಆಪ್ಷನ್ ಇಲ್ಲಿ ತಪ್ಪಾಗಿದೆ. ಉಪನದಿ ಆಗಿಲ್ಲ ಆಗ್ಬೇಕಾಗಿತ್ತು. ಇದು ಉಪನದಿ ಆಗಿಲ್ಲ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್ ಆಗ್ತಿದೆ. ನೆಕ್ಸ್ಟ್ ಪ್ರಶ್ನೆ 96ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಹೇಳಿಕೆಗಳನ್ನು ಗಮನಿಸ್ರಿ, ಆಮೇಲೆ ಅವುಗಳಿಗೆ ಸರಿಯಾಗಿರೋದನ್ನ ಹೇಳ್ಬೇಕು. ನಿತ್ಯ ಹರಿದ್ವರ್ಣ ಕಾಡುಗಳು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಅಂತ ಕೇಳಿದ್ರೆ ಪೂರ್ವ ಪಶ್ಚಿಮ ಎರಡೂ ಒಳಗೆ ಬರ್ತಾವ. 1ನೇದ್ದು ತಪ್ಪಿದೆ. ಆಮೇಲೆ ಉಷ್ಣವಲಯದ ಎಲೆ ಉದುರುವ ಕಾಡುಗಳು ವಾರ್ಷಿಕ 100ರಿಂದ 200 ಸೆಂಟಿಮೀಟರ್ ಮಳೆ ಬೇಕು ಸರಿ ಇದೆ. ಮ್ಯಾಂಗ್ರೋವ್ ಕಾಡುಗಳು ಭಾರತದ ಪಶ್ಚಿಮ ಪೂರ್ವ ಕರಾವಳಿ ಎರಡೂ ಒಳಗಿದಾವು ಕಂಡು ಬರ್ತವೆ. ಹಿಮಾಲಯ ಪರ್ವತ ಪ್ರದೇಶಕ್ಕೆ ಹೋಲಿಸಿದರೆ ಪರ್ಯಾಯ ಪ್ರಸ್ಥ ಭೂಮಿ ಪ್ರದೇಶವು ಹೆಚ್ಚು ಖನಿಜ ಸರಿ ಇದೆ. ಇದು ಬಿ ಸಿ ಡಿ ಆಪ್ಷನ್ ನಂಬರ್ 2 ಇದಕ್ಕೆ ಸರಿ ಆನ್ಸರ್. ಕರ್ನಾಟಕ ರಾಜ್ಯ ತನ್ನ ಗಡಿಗಳನ್ನು ಎಷ್ಟು ರಾಜ್ಯಗಳನ್ನು ಹೊಂದಿಕೊಂಡೈತಿ? 6 ರಾಜ್ಯ. 98ನೇ ಪ್ರಶ್ನೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಭಾರತದ ಈ ಕೆಳಕಂಡ ಯಾವ ರಾಜ್ಯಗಳ ಮೂಲಕ ಹಾದು ಹೋಗಂಗಿಲ್ಲ ಅಂತ ಹೇಳಿ ಕೇಳಾರೆ. ಅದು ಒಡಿಸ್ಸಾ ಆಗುತ್ತೆ. ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಹೇಳಿ ಕೇಳಿದಾರೆ. ಇಲ್ಲಿ ರಾಜಸ್ಥಾನವು ಅತಿ ಹೆಚ್ಚು ಕಚ್ಚಾ ಉತ್ಪಾದನೆ ತೈಲ ಸರಿ ಇದೆ. ಆಮೇಲೆ ಒಡಿಶಾ ರಾಜ್ಯವು ಕಚ್ಚಾ ತೈಲ ಉತ್ಪಾದಿಸುವ ಯಾವ ಸ್ಥಳಗಳನ್ನು ಹೊಂದಿಲ್ಲ. ಇದು ಕೂಡ ಹೊಂದೈತಿ. ಏನ್ ಕೇಳಾರು ತಪ್ಪಾಗಿದೆ ಅಂತ. ಹೌದು, ಇದು ತಪ್ಪಾಗಿದೆ. ಆಮೇಲೆ ಸಾಗರ ಇದು ಕೂಡ ಕರೆದ ಅಸ್ಸಾಂ ಇದು ಕೂಡ ಕರೆಕ್ಟ್ ಐತೆ. 99 2ನೇದು ಆನ್ಸರ್. ಪ್ರತಿ ವರ್ಷ ಜುಲೈ 11ನೇ ದಿನಾಂಕವನ್ನು ಏನೆಂದು ಆಚರಣೆ ಮಾಡ್ತಾರೆ? ವಿಶ್ವ ಜನಸಂಖ್ಯಾ ದಿನ ಅಂತ ಆಚರಣೆ ಮಾಡ್ತಾರೆ. ಸೊ ಟೋಟಲ್ ಇಲ್ಲಿವರೆಗೆ ನಾವು 100 ಕ್ವಶನ್ಸ್ಗಳನ್ನ ನೋಡಿದ್ವಿ. ವಿಡಿಯೋದೊಳಗೆ ಬಂದಿರುವಂತಹ GK ಕ್ವಶನ್ಸ್ಗಳು ಎಷ್ಟು ಮಾರ್ಕ್ಸ್ಗಳು ಬಂದಿವೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಓಕೆ, ಮತ್ತೆ ಯಾವ್ದಾದ್ರು ಕ್ವಶನ್ಸ್ ನಿಮ್ಗೆ ತಪ್ಪು ಅನಿಸಿದ್ರೆ ಅಂದ್ರೆ ನಾನು ಹೇಳುವಂತ ಆನ್ಸರ್ ತಪ್ಪು ಅನಿಸಿದ್ರೆ ಕಮೆಂಟ್ ಮಾಡ್ರಿ. ಆಮೇಲೆ ಸ್ಟಡಿ ಮಾಡ್ತಾ ಇರ್ರಿ ಜಾಬ್ ಸಿಗುವವರೆಗೂ ಕೂಡ. ಆಮೇಲೆ ನಿಮಗೆ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇದಾವೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ದಲ್ಲಿ. ನಮ್ಮ ಒಂದು ಆನ್ಲೈನ್ ಕ್ಲಾಸಸ್ಗಳಲ್ಲಿ ನಿಮಗೆ ಕ್ಲಾಸಸ್ಗಳು ಲಭ್ಯ ಇದಾವೆ, ಪೇಯ್ಡ್ ಕ್ಲಾಸಸ್ಗಳು. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ, SSC ಎಕ್ಸಾಮ್ಸ್ಗಳಿಗೆ ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ದಲ್ಲಿ ಬರುವಂತಹ ಎಲ್ಲ ಎಕ್ಸಾಮ್ಸ್ಗಳಿಗೆ ಕೋರ್ಸಸ್ಗಳು ಅವೈಲೇಬಲ್ ಇದಾವೆ ಕನ್ನಡ ಭಾಷೆಯಲ್ಲಿ. ನೀವು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೋರಿ, ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ರಿ. ಧನ್ಯವಾದಗಳು. ಜೈ